ಆತ್ಮೀಯ ವೀಕ್ಷಕರೇ, ಪ್ರೌಢಶಾಲಾ ಸಹಶಿಕ್ಷಕರ ನೇಮಕಾತಿ ನಿಯಮಗಳಲ್ಲಿ ವಿದ್ಯಾರ್ಥಿಯನ್ನು ಪದವಿಯಿಂದ ಸ್ನಾತಕೋತ್ತರ ಪದವಿಗೆ ಪರಿಷ್ಕರಿಸುವ ಬಗ್ಗೆ, ಬಡ್ತಿ ಮೂಲಕ ನೇಮಕಾತಿಗಾಗಿ ನಿಗದಿತ ವಿದ್ಯಾರ್ಥಿ ಇಲ್ಲದಿರುವ ಶಿಕ್ಷಕರಿಗೆ ಸ್ನಾತಕೋತ್ತರ ಪದವಿ ಪಡೆಯಲು ಸೂಕ್ತ ವರ್ಷಗಳ ಕಾಲಾವಕಾಶ ನೀಡುವ ಕುರಿತು ಸಲಹೆ ನೀಡುವುದು, ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಪ್ರಸ್ತಾಪಿಸಿರುವ 5+3+3+4 ಶಿಕ್ಷಣದ ಹಂತಗಳನುಸಾರ 9, 10, 11 ಮತ್ತು 12ನೇ ತರಗತಿಗಳು ಒಂದೇ ಹಂತದ ಅಡಿ ಬರುವುದರಿಂದ ಈ ಹಂತದಲ್ಲಿ ಅವಶ್ಯ ವಿದ್ಯಾರ್ಥಿಯುಳ್ಳ ಶಿಕ್ಷಕರ ನೇಮಕ ಮಾಡಿಕೊಳ್ಳಬೇಕಾಗಿರುವುದನ್ನು ಗಮನದಲ್ಲಿ ಇಟ್ಟುಕೊಂಡು ವಿದ್ಯಾರ್ಥಿ ಶಿಫಾರಸು ಮಾಡುವುದು. ಪ್ರೌಢಶಾಲಾ ಸಹಶಿಕ್ಷಕರ ವೃಂದದಲ್ಲಿ ಬೇರೆ ಬೇರೆ ಹೆಸರುಗಳು ಇದ್ದು ಅವುಗಳಿಗೆ ಏಕರೂಪದ ಹೆಸರು ಸಲಹೆ ಮಾಡುವುದು. ಶೈಕ್ಷಣಿಕ ಸುಧಾರಣೆಗಾಗಿ ವಿವಿಧ ರಾಜ್ಯಗಳ ನವೋದಯ ಶಾಲೆಗಳ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪಡೆದು ಪರಿಶೀಲಿಸಿ ಹಾಲಿ ಇರುವ ರಾಜ್ಯದ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಸುಧಾರಣೆ ತರುವ ಬಗ್ಗೆ ಸಲಹೆ ನೀಡುವುದು. ನೇಮಕಾತಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳು ಅರ್ಹ ವಿದ್ಯಾರ್ಥಿಯೊಂದಿಗೆ ಪದವಿಯಲ್ಲಿ 50%, ಸ್ನಾತಕೋತ್ತರ ಪದವಿ 50%, B.Ed 50%, ಕನಿಷ್ಠ ಅಂಕಗಳನ್ನು ಪಡೆಯಬೇಕೆಂಬ ಬಗ್ಗೆ ಪರಿಷ್ಕರಿಸುವ ಕುರಿತು ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ. ವಿಡಿಯೋನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಪ್ಲೀಸ್ ಲೈಕ್ ದಿಸ್ ವಿಡಿಯೋ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೋಡಿ, ಮೊದಲಿಗೆ ಡಿಗ್ರಿ, PG ಮತ್ತು B.Ed ಅಲ್ಲಿ ಮಿನಿಮಮ್ 50% ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಗಮನಿಸ್ತಿರ್ಬೋದು ನೀವು. ಈ ಒಂದು ಇನ್ಫಾರ್ಮೇಷನ್ ತಮ್ಗೆ ಗೊತ್ತಿದೆ. HSTR C&R ರೂಲ್ಸ್ಗಳಲ್ಲಿ ಬದಲಾವಣೆಗಳಾಗಿದ್ದಲ್ಲಿ ಮೊದಲಿಗೆ ಫಸ್ಟ್ ಮೇ ಬಿ ನಿಮ್ಮ ಡಿಗ್ರಿ PG ಮತ್ತು B.Ed ಅಲ್ಲಿ 50% ಮಿನಿಮಮ್ ಓವರಾಲ್ ಪರ್ಸಂಟೇಜ್ ಇದೆ. ಓವರಾಲ್ ಪರ್ಸಂಟೇಜ್ 50% ಇರಬೇಕು ಅನ್ನೋದ್ರ ಬಗ್ಗೆ. ಅದರ ಜೊತೆಗೆ ನವೋದಯ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳ C&R ರೂಲ್ಸ್ ಪ್ರಕಾರ ನಮ್ಮ ರಾಜ್ಯ ಸರ್ಕಾರದ C&R ರೂಲ್ಗಳಲ್ಲಿ ಸುಧಾರಣೆ ತರುವ ಸಲಹೆ ನೀಡಲಾಗುವುದು ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಈಗ ನವೋದಯ ಮತ್ತು ಕೇಂದ್ರೀಯ ವಿದ್ಯಾಲಯದ C&R ರೂಲ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ನಾನು ಶೇರ್ ಮಾಡ್ತೀನಿ. ಅದರ ಜೊತೆಗೆ ಸ್ನಾತಕೋತ್ತರ ಪದವಿ PG ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಇನ್ಫಾರ್ಮೇಷನ್ C&R ರೂಲ್ಸ್ಗಳಲ್ಲಿ ಬದಲಾವಣೆಗಳು ತರಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿರ್ತಾರೆ. ನೋಡೋಣ, ಈಗ ಸರ್ಕಾರ ಹಳೆಯ ನಿಯಮ ಪ್ರಕಾರನೇ ರಿಕ್ರೂಟ್ಮೆಂಟ್ ಮಾಡುತ್ತಾ ಅಥವಾ ಸ್ನಾತಕೋತ್ತರ ಪದವಿ ಕಂಪಲ್ಸರಿ ಮಾಡುತ್ತಾ ಅನ್ನೋದ್ರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಬರೋಣ ವೀಕ್ಷಕರೇ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.